ಹಾಯ್ ಹೆಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಾವು ಜೋಳದ ಮುದ್ದೆ ಜೊತೆ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಚಿಕನ್ ಗೊಜ್ಜಿಗೂ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗಿರೋ ಪದಾರ್ಥಗಳು: ಚಿಕನ್ 1.5 kg, ಜೋಳದ ಹಿಟ್ಟು, ಈರುಳ್ಳಿ, ಮಸಾಲೆಗೆ ಕೊತ್ತಂಬರಿ 3 ಸ್ಪೂನು, 1 ಸ್ಪೂನ್ ಜೀರಿಗೆ, 1 ಗಡ್ಡೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಸ್ಟಾರು, ಮೆಣಸು 1/2 ಸ್ಪೂನು, ಈರುಳ್ಳಿ 2, 3 ಹಸಿಮೆಣಸಿನ್ಕಾಯಿ, 4 ಟೊಮೊಟೊ, ಚಿಲ್ಲಿ ಪೌಡ್ರ್ 2 ಸ್ಪೂನು, ಕಸ್ತೂರಿ ಮೇಥಿ 1/2 ಸ್ಪೂನು. ಈಗ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಮಸಾಲೆ ಹುರ್ಕೊಳ್ಳೋಣ ಅಂತ. ಚಕ್ಕೆ, ಲವಂಗ, ಸ್ಟಾರು, ಮೆಣಸು, ಜೀರಿಗೆ ಮತ್ತು ಕೊತ್ತಂಬರಿ ಇಷ್ಟನ್ನು ಹಾಕಿ ಹುರ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕು. ಈಗ ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ. ಈಗ ಶುಂಠಿ, ಬೆಳ್ಳುಳ್ಳಿ ಅದನ್ನು ಎರಡನ್ನೂ ಅಷ್ಟೇ ಹುರ್ಕೊಬೇಕು. ಅದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕು. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ 2 ಉದ್ದುದ್ದ ಕಟ್ ಮಾಡಿದ್ನಲ್ಲ ಅದನ್ನು ಮಸಾಲೆಗೆ ಹಾಕ್ಕೊತಾ ಇದ್ದೀನಿ ಈರುಳ್ಳಿ. ಈಗ ಈರುಳ್ಳಿನೂ ಅಷ್ಟೇ ಬಾಡಿಸ್ಕೊಬೇಕು, ಅದು ಸ್ವಲ್ಪ ನೀಟಾಗಿ ಬೇಯಬೇಕು ಎಣ್ಣೆಯಲ್ಲಿ. ಈಗ ಆದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಉದ್ದುದ್ದಾನೆ ಕಟ್ ಮಾಡ್ಕೊಳ್ಳಿ. 4 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಇದ್ದರೆ ಚೆನ್ನಾಗಿ ಗ್ರೇವಿ ಬರುತ್ತೆ. ಈಗ ಟೊಮೊಟೊ ಹುರ್ಕೊಂಡಿದ್ದೀನಿ. ಈಗೆಲ್ಲ ಹುರ್ಕೊಂಡಿದ್ದೀನಿ ಆಯಿತು. ಈಗ ಕೆಳಗೆ ಇಳಿಸ್ಕೊಂಡು ಒಂದು 10 ನಿಮಿಷ ಆರಿದ್ಮೇಲೆ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಈಗ ಒಂದು ಒಲೆ ಹಚ್ಚಿ ಮತ್ತೆ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ. ನಾನು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ, ನೀವು ಯಾವ್ದು ಬೇಕು ಅದು ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಂದು ಬಣ್ಣ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ ನೀಟಾಗಿ ಫ್ರೈ ಮಾಡಿಕೊಂಡು ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಸ್ಮೆಲ್ ಚೆನ್ನಾಗಿರುತ್ತೆ ಕಸ್ತೂರಿ ಮೇಥಿ ಹಾಕಿದ್ರೆ. ಈಗ ಚಿಕನ್ ಹಾಕ್ಕೊತಾ ಇದ್ದೀನಿ. ಈಗ ಚಿಕನ್ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಿಮಿಷ ಮುಚ್ಚಳ ಹಾಕಿ ಫ್ರೈ ಮಾಡ್ಕೊತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಒಂದು 1/2 ಸ್ಪೂನ್ ಅರಿಶಿನ, ಒಂದು 2 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಏಕೆಂದರೆ ಎಣ್ಣೆಲೇ ಚೆನ್ನಾಗಿ ಚಿಲ್ಲಿ ಪೌಡ್ರೆಲ್ಲ ಚೆನ್ನಾಗಿ ಹಿಡಿಬೇಕು, ಚಿಕನ್ಗೆ ಚೆನ್ನಾಗಾಗುತ್ತೆ. ಈಗ ಒಂದು 2 ನಿಮಿಷ ಮುಚ್ಚಿ ಬೇಯಿಸ್ಕೊತೀನಿ. ಅದು 2 ನಿಮಿಷ ಬೆಂದಮೇಲೆ ಅದು ಯಾವಾಗಲೇ ಹುರ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಪೇಸ್ಟ್ ಮಾಡಿಟ್ಟಿದ್ದೀನಿ ನೋಡಿ. ಈಗ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ನೀರು ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಈಗ ನೀಟಾಗಿ ಮಸಾಲೆ ಎಲ್ಲ ಚಿಕನ್ಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಬ್ಬಿದ್ವಲ್ಲ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮತ್ತೆ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಕುದಿಯೋಕ್ಕೆ ಬಿಡೋಣ. ಒಂದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡೋಣ. ಈಗ ಬಿಸಿಲೇ ಕುದಿ ಚೆನ್ನಾಗಾಗುತ್ತೆ. ಯಾಕೆಂದರೆ ಇದು ಮಣ್ಣಿನ ಮಡಿಕೆ, ಆಫ್ ಮಾಡಿದರೂ ಕುದೀತಾ ಇರ್ತದೆ, ಹಾಗಾಗಿ ಚೆನ್ನಾಗಾಗುತ್ತೆ. ಈಗ ಆಫ್ ಮಾಡಿದ್ದೀನಿ. ಈಗ ಒಂದು 2 ನಿಮಿಷ ಬಿಡೋಣ. ಅದು ಹಾಗೆ ಆಫ್ ಮಾಡಿರ್ತೀವಲ್ಲ ಒಲೆ, ಅದೇ ಬಿಸಿಗೆ ಕುದೀತಾ ಇರುತ್ತೆ. ಇವಾಗ ಇಳ್ಕೊತಾ ಇದ್ದೀನಿ. ಈಗ ಮತ್ತೆ ಒಂದು ಪಾತ್ರೆ ತೊಗೊಂಡು ಮತ್ತೆ ನೀರು ತೊಗೊತಾ ಇದ್ದೀನಿ. ಜೋಳದ ಹಿಟ್ಟನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಕೈಯಲ್ಲಿ ಹಾಗೆ. ಇಲ್ಲಾಂದರೆ ಒಲೆ ಮೇಲೆ ಇಟ್ಟರೆ ಗಂಟಾಗಿಬಿಡುತ್ತೆ. ಹಾಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರಿಗೆ ಎಷ್ಟು ಬೇಕು ಮುದ್ದೆಗೆ ಅಷ್ಟು ನೀರು ಮತ್ತು ಅಷ್ಟು ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಲೆ ಮೇಲೆ ಇಡ್ತಾಯಿದ್ದೀನಿ. ಇವಾಗ ಈಗ ನೀಟಾಗಿ ಕೈ ಬಿಡದೆ ತಿರುಗಿಸ್ಬೇಕು, ಯಾಕೆಂದರೆ ಇಲ್ಲಾಂದರೆ ಗಂಟಾಗಿಬಿಡುತ್ತೆ, ಇಲ್ಲ ತಳ ಹಸಿದೋಗ್ಬಿಡುತ್ತೆ. ಹಾಗಾಗಿ ನೋಡಿ ನಾನು ಕೈ ಬಿಡಿ ತಿರುಗಿಸ್ತಾ ಇದ್ದೀನಿ. ನಾನು ಮಣ್ಣಿನ ಮಡಿಕೆಲೇ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಪಾತ್ರೆ ಇಡಬೇಕು ಅದ್ರಲ್ಲಿ ಮಾಡ್ಕೊಳ್ಳಿ. ಮಣ್ಣಿನ ಮಡ್ಕೆಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ರುಚಿಯಾಗಿರುತ್ತೆ, ಹೆಲ್ತ್ಗೆ ಒಳ್ಳೆಯದು. ಹಾಗಾಗಿ ಅದರಲ್ಲೇ ಮಾಡ್ಕೊತಾ ಇದ್ದೀನಿ. ಈಗ ಆಯಿತು ನೋಡಿ. ಸ್ವಲ್ಪ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು, ಚೆನ್ನಾಗಿ ಮುದ್ದೆ ಥರ ಬರಬೇಕು, ಅಲ್ಲಿವರೆಗೂ ತಿರುಗಿಸ್ಕೊಬೇಕು. ಕೈ ಬಿಟ್ಟರೆ ಹಾಗೆ ಗಂಟಾಗಿಬಿಡುತ್ತೆ. ಈಗ ಆಗಿದೆ. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಮುದ್ದೆ ಕಟ್ಕೊಳ್ಳೋಣ. ಬಿಸಿಲೇ ಕಟ್ಕೊಬೇಕು, ಅವೆಲ್ಲ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ. ಈಗ ಉಂಡೆ ಕಟ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ನೀಟಾಗಿ ನೈಸಿಗೆ ಚೆನ್ನಾಗಿ ಬರುತ್ತೆ. ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಒಂದು ಪ್ಲೇಟಿಗೆ ಮುದ್ದೆ ಹಾಕ್ಕೊತಾ ಇದ್ದೀನಿ. ಈಗ ಅವೆಲ್ಲ ಚಿಕನ್ ಗ್ರೇವಿ ಮಾಡಿದ್ನಲ್ಲ ಅದನ್ನು ಅಷ್ಟೇ ಆರಿದೆ, ಈಗ ನೀಟಾಗಿ ಚೆನ್ನಾಗಾಗಿದೆ. ಈಗ ಹಾಕ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ. ತುಂಬ ಚೆನ್ನಾಗಾಗುತ್ತೆ ಮುದ್ದೆಗೂ ಚಿಕನ್ ಗ್ರೇವಿಗೂ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಅಂತ ನೋಡೋಣ ಬನ್ನಿ.
ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ ಮುದ್ದೆಗೂ ಚಿಕನ್ ಗ್ರೇವಿಗೂ. ತುಂಬ ಚೆನ್ನಾಗಿದೆ, ಬಾಯಿಗಿಟ್ರೆ ಒಳ್ಳೆ ಕರ್ಗೋಗ್ತಾ ಇದೆ ತುಪ್ಪ ಥರ, ಒಳ್ಳೆ ಬೆಣ್ಣೆ ಥರ ಇದೆ ಮುದ್ದೆ ನೋಡೋಕ್ಕೆ. ಚಿಕನು ಅಷ್ಟೇ ನೀಟಾಗಿ ಬೆಂದಿದೆ. ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಥರ ಅಡುಗೆ ಬೇಕು ಅಂತ ನನಗೆ ಕಮೆಂಟ್ ಹಾಕಿ, ನಾನು ಆ ಥರ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು.